ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಲೈಫ್ ಫಾರ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೆಳಿಗ್ಗೆನೆ ಮಂಜು ಮುಸುಕಿದ ವಾತಾವರಣ ಇದೆ. ಕಳೆದ ಒಂದು ವಾರದಲ್ಲಿ ಒಂದೆರಡು ದಿನ ಈ ತರ ಕಾಣಿಸ್ಕೊಂತಾ ಇದೆ. ಬನ್ನಿ, ಆಗಿದ್ರೆ ತಡ ಮಾಡದೆ ಬ್ಲಾಗ್ ಅನ್ನ ಶುರು ಮಾಡೋಣ. ಹಾಗೇನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಮೊನ್ನೆ ಕೇಳಿದ್ರು, ಗ್ರಾಫ್ಟೆಡ್ ಕಾಳು ಮೆಣಸಿನ ಬಳ್ಳಿಯಲ್ಲಿ ಇಳುವರಿ ಯಾವ ತರ ಇದೆ ಅಂತ ತೋರಿಸಿ ಅಂತ. ಅದಕ್ಕೋಸ್ಕರ ನಾನು ಇಲ್ಲಿ ಪುಟ್ಟದಾಗಿ ಒಂದು ಕ್ಲಿಪ್ಪಿಂಗ್ಸ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ನೋಡಿದ್ರಿ, ಇದು ಸುಮಾರು 5 ರಿಂದ 6 ವರ್ಷದ ಗ್ರಾಫ್ಟೆಡ್ ಕಾಳು ಮೆಣಸಿನ ಬಳ್ಳಿ. ಇದು ಹಿಪ್ಪಿಲಿಗೆ ಗ್ರಾಫ್ಟ್ ಮಾಡಿರೋದು. 2 ರಿಂದ 3 ಬಳ್ಳಿ ಇದೆ. ಇದರಲ್ಲಿ ನಾಟಿ ಮಾಡುವಾಗ ಒಂದು ಬಳ್ಳಿ ಇದ್ದಿದ್ದು, ಆಮೇಲೆ ಅದರ ಬುಡದಲ್ಲೇ 2 ಗ್ರಾಫ್ಟಿಂಗ್ ಮಾಡಿರೋದು. ಅದಕ್ಕೋಸ್ಕರ 3 ಬಳ್ಳಿಗಳು ಹಬ್ಬಿದೆ ಇದರಲ್ಲಿ. ಈ ಬಳ್ಳಿಗೆ ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ, ಅದಕ್ಕೋಸ್ಕರ ಇಳುವರಿನೂ ಚೆನ್ನಾಗಿದೆ. ಯಾವುದೇ ಬಳ್ಳಿ ಆಗಿರ್ಲಿ, ಬಿಸಿಲು ಚೆನ್ನಾಗಿ ಬಿದ್ದರೆ ಮಾತ್ರ ಇಳುವರಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಇಳುವರಿಗೆ. ಚೆನ್ನಾಗಿ ಬಿಸಿಲು ಬೀಳೋ ಜಾಗ ಹಾಗೇನೆ ನೆರಳಿರೋ ಜಾಗಕ್ಕೆ ಎರಡಕ್ಕೆ ಕಂಪೇರ್ ಮಾಡಿದ್ರೆ ಇಳುವರಿ ಅಂತೂ ತುಂಬಾನೇ ಡಿಫರೆನ್ಸ್ ಇರುತ್ತೆ. ಬಿಸಿಲು ಬೀಳೋ ಜಾಗದಲ್ಲಿ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ. ಅದಕ್ಕೋಸ್ಕರ ನೀವು ನಾಟಿ ಮಾಡುವಾಗ ಚೆನ್ನಾಗಿ ಬಿಸಿಲು ಬೀಳೋ ಜಾಗಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಗಿಡಗಳನ್ನ ನಾಟಿ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಪ್ರಿಯಾರಿಟಿನಲ್ಲಿ ನೆರಳಿರೋ ಜಾಗದಲ್ಲಿ ನಾಟಿ ಮಾಡಬಹುದು. ಕೆಲವು ವರ್ಷಗಳ ನಂತರ ಗ್ರಾಫ್ಟ್ ಮಾಡಿರೋ ಜಾಗ ಈ ತರ ಕಾಣಿಸುತ್ತೆ. ನೋಡಿ, ಹಿಪ್ಪಲಿಗೆ ಗ್ರಾಫ್ಟ್ ಮಾಡಿರೋ ಜಾಗ ಕರೆಕ್ಟ್ ಆಗಿ ನಮಗೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕಾಗುತ್ತೆ. ಹಾಗೆಯೇ ಗ್ರಾಫ್ಟ್ ಮಾಡಿರೋ ಪ್ಲಾಸ್ಟಿಕ್ ಅನ್ನ 1 ವರ್ಷಗಳ ನಂತರ ತೆಗೆಯೋದನ್ನ ಮರಿಬಾರ್ದು. ಗ್ರಾಫ್ಟೆಡ್ ಬಳ್ಳಿಗಳಲ್ಲೂ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ತೋರಿಸೋದಿಕ್ಕೆ ಈ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ನಾವಂತೂ ಟನ್ ಗಟ್ಲೆ ಬೆಳೆಯೋ ಕೃಷಿಕರಂತೂ ಅಲ್ಲ, ಸದ್ಯಕ್ಕೆ ಕ್ವಿಂಟಾಲ್ ಮಟ್ಟದಲ್ಲಿ ಇದೀವಿ. ಕಷ್ಟಪಟ್ಟು ಕೆಲಸ ಮಾಡೋಣ, ಒಳ್ಳೇದಂತೂ ಹಾಗೆ ಆಗುತ್ತೆ. ಹಾಗೆಯೇ ನಂಗೆ ಗೊತ್ತಿರೋ ಮಾಹಿತಿಯನ್ನ ಖಂಡಿತವಾಗ್ಲೂ ನಿಮ್ಮ ಮುಂದೆ ಯಾವತ್ತೂ ತಗೊಂಡ್ಬರ್ತೀನಿ. ಹಾಗೆಯೇ ನೀವು ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವ್ಲಾಗನ್ನ ಕಂಟಿನ್ಯೂ ಮಾಡೋಣ. ನಮ್ಮಲ್ಲಿ ಕಾಳು ಮೆಣಸಿನ ಕೊಯ್ಲನ್ನ ಯಾವ ತರ ಮಾಡ್ತೀವಿ ಅಂತ ಅಪ್ಪ ಇಲ್ಲಿ ಸಿಂಪಲ್ ಆಗಿ ಡೆಮೋ ತೋರಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ಚಿಕ್ಕದಾಗಿರೋ ಒಂದು ಗೋಣಿ ಚೀಲಕ್ಕೆ ಈ ತರ ಒಂದು ಕಲ್ಲನ್ನ ಕಟ್ಟಿ ಆಮೇಲೆ ಹಗ್ಗದ ಸಹಾಯದಿಂದ ಅದನ್ನ ಸೊಂಟಕ್ಕೆ ಕಟ್ತೀವಿ. ಆವಾಗ ಗ್ರಿಪ್ ಆಗಿ ನಿಲ್ಲುತ್ತೆ ಅದು. ನಂತರ ಲ್ಯಾಡರ್ ಅನ್ನ ಅಡಕೆ ಮರಕ್ಕೆ ಸಪೋರ್ಟ್ ಆಗಿ ಇಟ್ಟು ಅಡಕೆ ಮರಕ್ಕೆ ಲ್ಯಾಡರ್ ಅನ್ನ ಕಟ್ಟಬೇಕು. ನಂತರ ಲ್ಯಾಡರ್ಗೆ ಹತ್ಕೊಂಡು ಕಾಳು ಮೆಣಸನ್ನ ಕೊಯ್ಲು ಮಾಡೋದಕ್ಕೆ ಶುರು ಮಾಡಬೇಕು. ನಮ್ಮಲ್ಲಂತೂ ಚೆನ್ನಾಗಿ ಹಣ್ಣಾಗಿರೋ ಬಳ್ಳಿಗಳಿಂದ ಮಾತ್ರ ಕೊಯ್ಲನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ. ನೋಡಿ, ಇಲ್ಲಿ ತುಂಬಾ ಚೆನ್ನಾಗಿ ಇಳುವರಿ ಇದೆ ಈ ಬಳ್ಳಿಯಲ್ಲಿ. ಹಾಗೆಯೇ 10 ರಿಂದ 20 ಗರೆಗಳು ಹಣ್ಣು ಕಾಣಿಸ್ತಾ ಇದೆ. ಸೊ ಇಂಥ ಬಳ್ಳಿಗಳಿಂದ ನಾವು ಕಂಪ್ಲೀಟ್ ಆಗಿ ಹಾರ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಕೆಲವೊಂದು ಕಡೆಗಳಲ್ಲಿ ಒಂದು ಕಾಳು ಹಣ್ಣಾಗಿರೋ ಗರೆಗಳನ್ನ ಮಾತ್ರ ಕೊಯ್ಲು ಮಾಡ್ತಾರೆ, ಬಟ್ ಅದು ತುಂಬಾನೇ ಕಷ್ಟ ಆಗುತ್ತೆ. ಒಂದು ಬಳ್ಳಿಗೆ 3-4 ಬಾರಿ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಈ ತರ ಮಾಡ್ತೀವಿ. ಗೋಣಿಚೀಲ ಈ ತರ ಲೆವೆಲ್ ಆಗಿ ನಿಲ್ಲೋ ತರ ಕಟ್ಕೊಂಡ್ರೆ ಆವಾಗ ನಾವು ಎಡಕೈಯಲ್ಲಿ ಅಥವಾ ಬಲಗೈಯಲ್ಲಿ ಯಾವುದೇ ಕೈಯಲ್ಲಿ ಹಾರ್ವೆಸ್ಟ್ ಮಾಡಿದ್ರು ಕೂಡ ಅದನ್ನ ಹಾಕೋದಿಕ್ಕೆ ಈಸಿ ಆಗುತ್ತೆ. ನಮ್ಮಲ್ಲಿ ಕಾಳು ಮೆಣಸಿನ ಕೊಯ್ಲನ್ನ ಮಾಡೋದಕ್ಕೆ 20 ಫೀಟ್ನ ಲ್ಯಾಡರ್ ಹಾಗೇನೆ 25 ಫೀಟ್ನ ಲ್ಯಾಡರ್ಗಳನ್ನು ಯೂಸ್ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಲೆಂತ್ ಹೋದ್ರೆ ಬಳ್ಳಿಗಳನ್ನ ಅಲ್ಲೇ ಬಗ್ಗಿಸಿ ಕೆಳಗೆ ಬಿಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ 30 ಫೀಟ್ಗಿಂತ ಜಾಸ್ತಿ ಹೋದ್ರೆ ಅದನ್ನ ಕೊಯ್ಲು ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಜಾಯಿಂಟ್ ಲ್ಯಾಡರ್ಗಳೆಲ್ಲ ಸಿಗುತ್ತೆ, ಬಟ್ ಅದನ್ನ ಹಾಕೊಂಡು ಅದನ್ನ ಕೊಯ್ಲು ಮಾಡೋದಕ್ಕೆ ತುಂಬಾನೇ ಕಷ್ಟಕರವಾಗುತ್ತೆ. ಅದಕ್ಕೋಸ್ಕರ ಕೊಯ್ಲು ಮಾಡಿ ತಗೊಂಡ್ಬಂದಿರೋ ಕಾಳು ಮೆಣಸಿನ ಗರೆಗಳನ್ನ ಈ ತರ ಸ್ಪ್ರೆಡ್ ಮಾಡಿ ಹಾಕ್ತಿವಿ ಬಿಸಿಲಿಗೆ. ಏನಕ್ಕೆ ಅಂತ ಹೇಳಿದ್ರೆ ಮಧ್ಯಾಹ್ನ ನಂತರ ಇದನ್ನ ಸಪರೇಟ್ ಮಾಡೋ ಕೆಲಸ ಇರುತ್ತೆ ಮೆಷಿನ್ ಮುಖಾಂತರ. ಅದಕ್ಕೋಸ್ಕರ ಸ್ವಲ್ಪ ಬಾಡೋದಿಕ್ಕೆ ಅಂತ ಬಿಸಿಲಿಗೆ ಹಾಕ್ತಿವಿ. ಈ ವರ್ಷದ ಕಾಳು ಮೆಣಸಿನ ಇಳುವರಿ ಬಗ್ಗೆ ಹೇಳೋದಾದ್ರೆ ಗರೆಗಳು ಸ್ವಲ್ಪ ಸೈಜ್ ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆ ಸದ್ಯದ ಮಟ್ಟಿಗೆ ನೋಡುವಾಗ. 2 ಬಾರಿ ಈ ಬಾರಿ ಫಾಲಿಯರ್ ಸ್ಪ್ರೇ ಕೊಟ್ಟಿದ್ವಿ. ನಿಮ್ಗೂ ಇದರ ಬಗ್ಗೆ ಮಾಹಿತಿಯನ್ನು ನಾನು ಬ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೆ. ಸೊ ಹಾಗೆಯೇ ನೋಡಿ, ಇಲ್ಲಿ ಗರೆಗಳ ಸೈಜ್ ಹಾಗೆಯೇ ಕಾಳುಗಳ ಸೈಜ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಎಲ್ಲ ಬಳ್ಳಿಗಳು ಇದೇ ಥರ ಕಾಣಿಸುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಚೆನ್ನಾಗಿ ಬಿಸಿಲಿರೋ ಕಡೆ ಇಷ್ಟು ಚೆನ್ನಾಗಿ ಬರುತ್ತೆ, ನೆರಳಿರೋ ಜಾಗದಲ್ಲಿ ಸೈಜ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ಸ್ವಲ್ಪ ಕಡಿಮೆನೇ ಇರುತ್ತೆ. ಕಾಳು ಮೆಣಸಿನ ಗರೆಗಳನ್ನು ಬಾಡೋದಕ್ಕೆ ಹಾಕಿ ಮಧ್ಯಾಹ್ನ ನಂತರ ಇವಾಗ ಇಲ್ಲಿ ಮೆಷಿನ್ ಮುಖಾಂತರ ಅದನ್ನು ಸಪ್ರೇಟ್ ಮಾಡೋದಕ್ಕೆ ಅಂತ ಹೊರಟಿದ್ದೀನಿ. ಹಾಗೆಯೇ ಮಗಳು ಕೂಡ ನೋಡಿ, ಇಲ್ಲಿ ಮೆಷಿನ್ ಮುಖಾಂತರ ಸಪ್ರೇಟ್ ಮಾಡುವಾಗ ಪಕ್ಕದಲ್ಲಿ ಕೂತ್ಕೊಂಡು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾಳೆ. ಈ ಪೆಪ್ಪರ್ ಸಪರೇಷನ್ ಮಿಷನ್ ಅನ್ನ ಕಳೆದ 6 ವರ್ಷಗಳಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ. 5 ರಿಂದ 10 ಕ್ವಿಂಟಾಲ್ ಒಳಗಡೆ ಆಗೋ ಕೃಷಿಕರಿಗಂತೂ ಇದು ಖಂಡಿತವಾಗ್ಲೂ ಸಾಕಾಗುತ್ತೆ. ನಾನು ಇದರ ಬಗ್ಗೆ ಮಾಹಿತಿಯನ್ನ ಹಳೆಯ ಬ್ಲಾಗ್ಗಳೆಲ್ಲ ಮೆನ್ಷನ್ ಮಾಡಿದ್ದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಾದ್ರೆ ಹಳೆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಮೆಷಿನ್ ತಯಾರಕರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಬಹುದು. ದೊಡ್ಡ ಮಟ್ಟದ ಕಾಳು ಮೆಣಸಿನ ಬೆಳೆಗಾರರಿಗೆ ಈ ಮೆಷಿನ್ ಸೂಕ್ತ ಅಲ್ಲ, ಬಟ್ ಚಿಕ್ಕ ಬೆಳೆಗಾರರಿಗಂತೂ ಖಂಡಿತವಾಗ್ಲೂ ಸಾಕಾಗುತ್ತೆ. ನಾವು ಪರ್ಚೇಸ್ ಮಾಡುವಾಗ 10,000 ಒಳಗಡೆ ಯಾವ ಮೆಷಿನ್ ಇದೆ ಅಂತ ನಾವು ಚೆಕ್ ಮಾಡ್ತಾ ಇದ್ವಿ. ಸೊ ಅಂತ ಟೈಮಲ್ಲಿ ಈ ಮೆಷಿನ್ ಬಗ್ಗೆ ಮಾಹಿತಿ ಸಿಕ್ತು, ಇದನ್ನ ಪರ್ಚೇಸ್ ಮಾಡಿದ್ವಿ. ಈ ಮೆಷಿನ್ ನಲ್ಲಿ ಕಾಳು ಮೆಣಸಿನ ಗೆರೆಗಳಂತೂ 100% ಆಗಿ ಕ್ಲೀನ್ ಆಗುತ್ತೆ. ನೋಡಿ, ಇಲ್ಲಿ ನಾನು ಇವತ್ತು ತೋರಿಸ್ತಾ ಇದ್ದೇನಲ್ಲ, ಸೊ ಈ ತರ ಚಿಕ್ಕದಾಗಿ ಒಂದು ಡೋರ್ ಕೊಟ್ಟಿರ್ತಾರೆ. ಸೊ ಅದನ್ನ ಓಪನ್ ಮಾಡಿದ ಕೂಡಲೇ ನೋಡಿ ಗರೆಗಳೆಲ್ಲ ಈ ತರ ಅದು ರೊಟೇಟ್ ಆಗೋ ಸ್ಪೀಡ್ಗೆನೆ ಹೊರಗಡೆ ಬಂದ್ಬಿಡುತ್ತೆ. ವೇಸ್ಟ್ ಗರೆಗಳನ್ನ ಹಿಡಿಯೋದಿಕ್ಕೆ ಅಂತ ಬುಟ್ಟಿಯನ್ನ ಈ ತರ ಹಿಡಿದಾಗ ರೊಟೇಟ್ ಆಗೋ ಸ್ಪೀಡ್ಗೆ ಕೆಲವೊಂದು ಕಾಳುಗಳು ಇದ್ದ ಬುಟ್ಟಿ ಒಳಗಡೆ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ಒಂದು ಬಾರಿ ಚೆಕ್ ಮಾಡ್ಕೊತಾ ಇದ್ದೀನಿ. ಈ ಸೈಡ್ ನಿಂದ ಗರೆಗಳನ್ನ ಮೆಷಿನ್ಗೆ ಹಾಕ್ತಾ ಹೋಗ್ಬೇಕಾಗುತ್ತೆ. ಒಂದು ಬಾರಿ ಹಾಕುವಾಗ ಒಂದು ಹಿಡಿ ಆಗುವಷ್ಟು ಗರೆಗಳನ್ನ ಈ ತರ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋದ್ರೆ ಕ್ಲೀನ್ ಮಾಡೋದಕ್ಕಾಗುತ್ತೆ. ಆ ಕೆಲಸ ಮುಗಿಯುವಷ್ಟರಲ್ಲಿ ಕತ್ಲಾಗಿತ್ತು, ಅದಕ್ಕೋಸ್ಕರ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡಿಲ್ಲ. ಮರುದಿನ ಇವಾಗ ಕಾಳು ಮೆಣಸನ್ನ ಒಣಗೋದಿಕ್ಕೆ ಸೋಲಾರ್ ಡ್ರೈಯರ್ ಒಳಗಡೆ ಹಾಕಬೇಕಿತ್ತು. ಅದಕ್ಕೋಸ್ಕರ ಅಡಿಕೆ ಹಾಕಿರೋ ಜಾಗವನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ತುಂಬಾನೇ ಧೂಳು ಆರ್ತಾ ಇತ್ತು, ಅದಕ್ಕೋಸ್ಕರ ಸ್ಪ್ರೇ ಪಂಪಲ್ಲಿ ಸ್ವಲ್ಪ ನೀರನ್ನ ಫಸ್ಟ್ ಹಾಕಿ ಆಮೇಲೆ ಇವಾಗ ಗುಡಿಸೋದಿಕ್ಕೆ ಶುರು ಮಾಡಿದ್ದೀನಿ.
ಸೋಲಾರ್ ಡ್ರೈಯರ್ ಒಳಗಡೆ ವೆಂಟಿಲೇಷನ್ ಕಡಿಮೆ ಇರುತ್ತೆ. ಅಂಥ ಸಿಚುವೇಷನಲ್ಲಿ ಧೂಳನ್ನ ಗುಡಿಸೋದಂದರೆ ತುಂಬಾ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ನಾವು ಕಾಳು ಮೆಣಸನ್ನು ಸಪ್ರೇಟ್ ಮಾಡಾದಮೇಲೆ ಅದಕ್ಕೆ ಬಿಸಿನೀರನ್ನು ಹಾಕಿ ಪ್ರೊಸೆಸಿಂಗ್ ಮಾಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಆವಾಗ ಕಾಳುಗಳು ಒಳ್ಳೆ ಶೈನಿಂಗ್ ಬರುತ್ತೆ ಒಣಗಿದಾಗ. ಬಟ್ ಅದನ್ನೆಲ್ಲ ಮಾಡೋದಕ್ಕೆ ಕಳೆದ ಬಾರಿ ಟೈಮೇ ಇರಲಿಲ್ಲ. ಅದಕ್ಕೋಸ್ಕರ ಡೈರೆಕ್ಟಾಗಿ ಗೋಣಿ ಚೀಲದಲ್ಲಿ ತುಂಬಿ ಇಟ್ಟಿದ್ದೆ. ಬಟ್ ಗೋಣಿ ಚೀಲದಲ್ಲಿ ಈ ಥರ ತುಂಬಿ ಅರ್ಧ ದಿನ ಇಟ್ಟರೆ ಅರೌಂಡ್ ಒಂದು 60% ಕಾಳುಗಳು ಆಲ್ರೆಡಿ ಕಪ್ಪಾಗ್ಬಿಡುತ್ತೆ. ಸೊ ಈ ಬಾರಿ ಈ ಥರ ಮಾಡಿದ್ದೀನಿ. ನೆಕ್ಸ್ಟ್ ಮುಂದಿನ ಟೈಮ್ ಬಿಸಿನೀರಲ್ಲಿ ಪ್ರೊಸೆಸಿಂಗ್ ಮಾಡುವಾಗ ಖಂಡಿತವಾಗ್ಲೂ ಡೀಟೇಲನ್ನು ಶೇರ್ ಮಾಡ್ತೀನಿ. ಅಡಿಕೆ ಇಳುವರಿ ತುಂಬಾ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಸೋಲಾರ್ ಡ್ರೈಯರ್ ಒಳಗಡೆ ಜಾಗ ಸಾಕಷ್ಟಿದೆ ಈ ಬಾರಿ ಕಾಳು ಮೆಣಸನ್ನು ಒಣಗಿಸೋದಕ್ಕೆ. ನಮ್ಮಲ್ಲಂತೂ ಅಡಿಕೆ ಇಳುವರಿ ಅರ್ಧಕ್ಕರ್ಧ ಅಂತಲೇ ಹೇಳ್ಬೋದು. ಅಂದರೆ 50% ಇಳುವರಿ ಕಡಿಮೆ ಇದೆ ಈ ವರ್ಷ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಸಪ್ರೇಟ್ ಮಾಡಿರೋ ಕಾಳು ಮೆಣಸನ್ನು ಗೋಣಿ ಚೀಲಕ್ಕೆ ತುಂಬಿ ಅರ್ಧ ದಿನ ಬಿಸಿಲಲ್ಲಿ ಆಗಿ ಡೈರೆಕ್ಟಾಗಿ ಇಟ್ಟಿದ್ದೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಕಾಳು ಮೆಣಸು ಅರೌಂಡ್ ಒಂದು 60% ಕಪ್ಪು ಬಣ್ಣಕ್ಕೆ ಟರ್ನ್ ಆಗಿದೆ ಆಲ್ರೆಡಿ. ಕೆಲವೊಂದು ಕೆಂಪು ಬಣ್ಣದಲ್ಲೇ ಇದೆ. ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ಹಣ್ಣುಗಳಿತ್ತು ಅದಕ್ಕೋಸ್ಕರ. ಇನ್ನು ಕೆಲವೊಂದು ಗ್ರೀನಿಶ್ ಎಲ್ಲ ಇದೆ, ಬಟ್ ಜಾಸ್ತಿಯಾಗಿ ಕಪ್ಪು ಬಣ್ಣ ಕಾಣಿಸ್ತಾ ಇದೆ ಇದರಲ್ಲಿ ನೋಡುವಾಗ. ಹಲವಾರು ಕೃಷಿಕರು ಬೇರೆ ಬೇರೆ ಮೆಥಡ್ಗಳನ್ನು ಫಾಲೋ ಮಾಡ್ತಾರೆ ಕಾಳು ಮೆಣಸನ್ನು ಒಣಗಿಸೋವಾಗ. ನೋಡೋದಕ್ಕೂ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಬೇಕು, ಹಾಗೆಯೇ ಕ್ವಾಲಿಟಿನೂ ಚೆನ್ನಾಗಿರಬೇಕು ಅಂತ. ಬಟ್ ಕೊನೆಯದಾಗಿ ಏನಿರಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಒಣಗಿರಬೇಕು ಕಾಳು ಮೆಣಸು ಮಾರ್ಕೆಟ್ಗೆ ತಗೊಂಡು ಹೋಗೋ ಟೈಮಲ್ಲಿ. ಸೊ ಇವಾಗ ನೋಡಿ ಇಲ್ಲಿ ಇದನ್ನು ತೆಳುವಾಗಿ ಸ್ಪ್ರೆಡ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ನಾನಿಲ್ಲಿ. ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ಥರ ಸ್ಪ್ರೆಡ್ ಮಾಡಿರೋ ಕಾಳು ಮೆಣಸನ್ನು 5 ರಿಂದ 6 ದಿನಗಳ ಕಾಲ ಚೆನ್ನಾಗಿ ಒಣಗೋದಕ್ಕೆ ಬಿಡಬೇಕು. ದಿನಕ್ಕೆ ಒಂದು ಬಾರಿ ಕೈಯ ಸಹಾಯದಿಂದ ಇದನ್ನು ಮಗುಚಬೇಕು ಅಥವಾ ಪೊರಕೆಯ ಸಹಾಯದಿಂದನೂ ಇದನ್ನು ಮಗುಚ್ಕೋಬೋದು. ಸೊ ಈ ಥರ ಸ್ಪ್ರೆಡ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ. ಆದಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡಿದ್ರೆ ಬೇಗನೆ ಒಣಗುತ್ತೆ. ಈ ಕೆಲಸವನ್ನು ಮಾಡೋದಕ್ಕಂತೂ ಸ್ವಲ್ಪ ಪೇಷನ್ಸ್ ಇರಬೇಕು, ಇಲ್ಲಾಂದರೆ ಸ್ಪ್ರೆಡ್ ಮಾಡಿರೋದು ಸರಿಯಾಗಿ ಆಗಲ್ಲ. ಹಾಗೆಯೇ ಅರ್ಧ ದಿನ ಬಿಸಿಲಲ್ಲಿ ಇಟ್ಟಿರೋದ್ರಿಂದ ನೋಡಿ ತುಂಬಾ ಬಿಸಿಯಾಗಿತ್ತು ಕಾಳು ಮೆಣಸಂತೂ. ಈ ಬಾರಿ ನಿಮ್ಮಲ್ಲಿ ಕಾಳುಮೆಣಸಿನ ಇಳುವರಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಪನಿಯೂರು ಒಂದು ಜಾತಿಯ ಕಾಳುಮೆಣಸು ಬಿಟ್ಟು ಬೇರೆ ಯಾವುದಾದ್ರೂ ಜಾತಿಯನ್ನು ನೆರಳಲ್ಲಿ ನಾಟಿ ಮಾಡಿ ಚೆನ್ನಾಗಿ ಇಳುವರಿ ಬಂದಿರೋರು ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ತಿಳಿಸಿ. ಆವಾಗ ನನಗೂ ಕೆಲವೊಂದು ಮಾಹಿತಿಗಳು ನಿಮ್ಮ ಮುಖಾಂತರ ಬೇಕಾಗಿತ್ತು, ಅದಕ್ಕೋಸ್ಕರ. ಇವಾಗ ನೋಡಿ ಇಲ್ಲಿ ಕಾಳುಮೆಣಸನ್ನು ತೆಳುವಾಗಿ ಸ್ಪ್ರೆಡ್ ಮಾಡೋ ಕೆಲಸ ಅಂತೂ ಆಗೋಯ್ತು. ಹಾಗೆಯೇ ನೋಡಿ ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಅರೌಂಡ್ ಒಂದು 60% ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗಿದೆ. ಉಳಿದಿರೋದೆಲ್ಲ ಹಸಿರಾಗಿ ಹಾಗೆಯೇ ಹಣ್ಣಾಗಿರೋದು ಕೆಂಪಾಗಿ ಇದೆ. ಇನ್ನು ದಿನಕ್ಕೆ ಒಂದು ಬಾರಿ ಕಾಳುಮೆಣಸನ್ನು ಮಗ್ಚೋ ಕೆಲಸವನ್ನು ಅಂತೂ ಖಂಡಿತವಾಗ್ಲೂ ಮಾಡಲೇಬೇಕು. 5 ರಿಂದ 6 ಬಿಸಿಲಿನ ನಂತರ ಚೆನ್ನಾಗಿ ಒಣಗಿರುತ್ತೆ. ಇದನ್ನು ಕ್ಲೀನ್ ಮಾಡಿ ಆಮೇಲೆ ಸ್ಟೋರ್ ಮಾಡಿ ಇಟ್ಕೊಬೋದು. ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ಈ ವರ್ಷದ ಕಾಳುಮೆಣಸಿನ ಕೊಯ್ಲು ಹಾಗೆಯೇ ಪ್ರೊಸೆಸಿಂಗ್ನ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದರ ಬಗ್ಗೆ ಹಲವಾರು ಮಾಹಿತಿಗಳು ಇನ್ನೂ ಬಾಕಿ ಇದೆ. ಅದನ್ನು ಖಂಡಿತವಾಗ್ಲೂ ಮುಂದಿನ ವ್ಲಾಗ್ಸ್ಗಳಲ್ಲಿ ತಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೇನೆ. ವಿಡಿಯೋಸ್ ತಪ್ಪದೆ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಿಮ್ಮ ಸಪೋರ್ಟ್ ನನಗಂತೂ ಖಂಡಿತವಾಗ್ಲೂ ಬೇಕು. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ.